Yes, in this video, let's discuss about the important questions of human anatomy and physiology. ಇದರ ಬಗ್ಗೆ ನೋಡೋಣ. ಹ್ಯೂಮನ್ anatomy and physiology ಡಿ ಫಾರ್ಮಸಿ ಡಿಪ್ಲೊಮಾ ಇನ್ ಫಾರ್ಮಸಿ ಫಸ್ಟ್ ಇಯರ್ದವ್ರದ್ದು. ಇದು ಮಾರ್ಚ್ 2022 ಕ್ವೆಶನ್ ಪೇಪರು. ನೋಡ್ರಿ ಇಲ್ಲಿ ಫಸ್ಟ್ ಸೆಷನಲ್ಲಿ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ನ್ಯೂರಾನ್ ವೆರಿ ಇಂಪಾರ್ಟೆಂಟು. ಭಾಳ ಸಲ ಕೇಳಿದ್ದಾರೆ 4 ಮಾರ್ಕ್ಸಿಗೆ. ಡಯಾಗ್ರಾಮ್ ಲೇಬಲ್ ಮಾಡಬೇಕು, ಆಮೇಲೆ ಆ ಡಯಾಗ್ರಾಮ್ ಬಿಡಿಸಿ ಹಂಗೆ ಬಿಟ್ಟು ಬರಬೇಡ್ರಿ, ನೀಟ್ ಲೇಬಲ್ ಮಾಡಿರಿ ಆ ಡಯಾಗ್ರಾಮಿಗೆ. ಅದಾದಮೇಲೆ ಒಂದು 10-15 ಪಾಯಿಂಟ್ಸ್ ಬರೀಬೇಕು ನ್ಯೂರಾನ್ ಬಗ್ಗೆ. ಕ್ಲಿಯರ್? ದೆನ್ ನೇಮ್ ದ ಬೋನ್ಸ್ ಆಫ್ ಅಪ್ಪರ್ ಆ್ಯಂಡ್ ಲೋವರ್ ಲಿಂಬ್. ಓಕೆ, ಅಪ್ಪರ್ ಲಿಂಬ್ಸ್ ಬೋನ್ಸು, ಲೋವರ್ ಲಿಂಬ್ ಬೋನ್ಸು ಅದು ಬರೆಯೋದು. ಅದಕ್ಕೆ ಸ್ವಲ್ಪ ಒಂದೊಂದು ಪಾಯಿಂಟ್ಸ್ ಬರಬೇಕು ಅದ್ರ ಬಗ್ಗೆ. ಆ್ಯಂಡ್ ಥರ್ಡ್ ಒನ್, ಡಿಸ್ಕಸ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ಟೆಸ್ಟಿಸ್, ವೆರಿ ಇಂಪಾರ್ಟೆಂಟ್. ದೆನ್ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ದ ಐ, ಫಿಕ್ಸ್ ಇದು. ಆ್ಯಂಡ್ ಫಿಫ್ತ್ ಕ್ವೆಶನ್, ಎಕ್ಸ್ಪ್ಲೇನ್ ದ ಫೇಸಸ್ ಆಫ್ ಅ ಮೆನಿಸ್ಟ್ರಾಲ್ ಸೈಕಲ್. ಎಸ್, ಇದು ಇಂಪಾರ್ಟೆಂಟು. ಓಕೆ, ಇದು ಭಾಳ ಇಂಪಾರ್ಟೆಂಟ್. ಮೆನಿಸ್ಟ್ರಾಲ್ ಸೈಕಲ್ ಅಂದರೆ ಏನು ಬರೀರಿ, ಆಮೇಲೆ ಕಡೆ ಅದ್ರ ಫೇಸಸ್ ಬರೀರಿ. ಯಾವ್ಯಾವ ಅದ ನೋಡಿರಿ, ಪ್ರೊಲಿಫರೇಟ್ ಫೇಸು, ಓಕೆ, ಫಾಲಿಕ್ಯುಲರ್ ಫೇಸು, ಅವೆಲ್ಲ ಬರೀಬೇಕು. ದೆನ್ ಎ ಬಿ ಒ ಸಿಸ್ಟಮ್ ಆಫ್ ಬ್ಲಡ್ ಗ್ರೂಪಿಂಗ್, ಇದು ಇಂಪಾರ್ಟೆಂಟು. ವಾಟ್ ಈಸ್ ಆಸ್ಟಿಯೋಲಾಗಿ, ರೈಟ್ ದ ಫಂಕ್ಷನ್ ಆಫ್ ಅ ಸ್ಕೆಲಿಟಲ್ ಸಿಸ್ಟಮ್. ಆಸ್ಟಿಯೋಲಾಗಿ ಅಂತ ಹೇಳಿದರೆ ಏನು? ಓಕೆ, ದೆನ್ ಸ್ಕೆಲಿಟಲ್ ಸಿಸ್ಟಮ್ ಬಗ್ಗೆ ಫಂಕ್ಷನ್ಸ್ ಬರೀಬೇಕು. ಒಂದು 15 ಫಂಕ್ಷನ್ಸ್ ಮೋರ್ ಇನಫ್. ದೆನ್ ಎಕ್ಸ್ಪ್ಲೇನ್ ದ ಇವೆಂಟ್ಸ್ ಆಫ್ ಕಾರ್ಡಿಯಾಕ್ ಸೈಕಲ್. ಇದು ದ ನೈನ್ತ್ ಒನ್, ರೈಟ್ ದ ಫಂಕ್ಷನ್ಸ್ ಆಫ್ ದ ಹೈಪೋಥ್ಯಾಲಮಸ್ ಫಂಕ್ಷನ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್, ಕೇಳೋ ಚಾನ್ಸಸ್ ಇದೆ. ಭಾಳ ಸಿಂಪಲ್ ಕ್ವಶನ್ಸ್ ಕೇಳ್ತಾರೆ, ನಿಮಗೇನು ಟಫ್ ಇರೋದೇ ಇಲ್ಲ. ಹ್ಯೂಮನ್ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಆರಾಮಾಗಿ ಒಂದೇ ದಿನ ಒಳಗಡೆ ಬರೀ ನೀವು ಹ್ಯೂಮನ್ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಓನ್ಲಿ 1 ನೈಟಲ್ಲಿ ಪಾಸ್ ಆಗ್ಬೋದು. ನಾಳೆ ಎಕ್ಸಾಮ್ ಇದ್ದರೆ ಇವತ್ತು ಹೋಲ್ ನೈಟು ಹೋಲ್ ಡೇ ಕುಂತು ಓದಿದರೆ ಹ್ಯೂಮನ್ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಆರಾಮಾಗಿ ಪಾಸ್ ಆಗಬಹುದು. ಎಸ್, ಇಟ್ಸ್ ಮೈ ಗ್ಯಾರಂಟಿ. ಓಕೆ, ದೆನ್ 10th ಕ್ವೆಶನ್, ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ರೆಸ್ಪಿರೇಷನ್. ಅದೇ ಇನ್ಸ್ಪಿರೇಷನ್ ಎಕ್ಸ್ಪಿರೇಷನ್, ಅದೇ ಮೆಕ್ಯಾನಿಸಮ್, ಅದೇ ಬರೀಬೇಕು ಅದ್ರ ಬಗ್ಗೆ. ದೆನ್ ಕಂಪೋಸಿಷನ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಬೈಲ್ ಜ್ಯೂಸ್. ಏನಪ್ಪ ಇದ್ರದ್ದು ಕಂಪೋಸಿಷನು, ಏನೇನು ಇದರಲ್ಲಿ ಇದೆ, ಆಮೇಲೆ ಕಡೆ ಫಂಕ್ಷನ್ಸ್ ಏನು ಬೈಲ್ ಜ್ಯೂಸ್ ಎಂದು ಅದು ಬರೀರಿ. ನೇಮ್ ದ ಹಾರ್ಮೋನ್ಸ್ ಆಫ್ ಅಡ್ರಿನಲ್ ಗ್ಲ್ಯಾಂಡ್ ಆ್ಯಂಡ್ ಸ್ಟೇಟ್ ದೇರ್ ರೋಲ್ ಇನ್ ದ ಬಾಡಿ. ಅಡ್ರಿನಲ್ ಗ್ಲ್ಯಾಂಡಿನ ಹಾರ್ಮೋನ್ಸ್ ಯಾವ್ಯಾವು, ಅವು ಏನೇನು ಅದಾವಲ್ಲ, ಗ್ಲುಕೋಕಾರ್ಟಿಕಾಯ್ಡ್ಸ್, ಮಿನರಲೋಕಾರ್ಟಿಕಾಯ್ಡ್ಸ್, ಅಲ್ಡೋಸ್ಟಿರಾನ್, ದೆನ್ ರೋಲ್ ಏನಂದ್ರೆ ಫಂಕ್ಷನ್ಸ್ ನಮ್ಮ ಬಾಡಿ ಒಳಗೆ. ದೆನ್ ಡಿಫೈನ್ ಮಿಕ್ಚುರೇಷನ್, ಬ್ಲಡ್ ಪ್ರೆಷರ್, ಅನೀಮಿಯಾ, ಕಾರ್ಡಿಯಾಕ್ ಔಟ್ಪುಟ್. ಕ್ಲಿಯರ್? ಇದೆಲ್ಲ ಕ್ವಶನ್ಸ್ ಸ್ವಲ್ಪ ನೋಡ್ಕರಿ. ಆಮೇಲೆ ಒಂದು ನೋಟ್ಬುಕ್ ತಗೊಂಡು ನಾನು ಫಸ್ಟ್ ವಿಡಿಯೋದಿಂದ ನಮಗೆ ಹೇಳಾಗುತ್ತೇನೆ, ಬರ್ಕರಿ ಕ್ವಶನ್ಸ್. ಇವು ಕ್ವಶನ್ಸ್ ನೆನಪಿರೋದಿಲ್ಲ, ಕ್ವಶನ್ಸ್ ಬರ್ಕರಿ. ಇವು ಕ್ವಶನ್ಸ್ ಬರ್ಕಂಡು ಪ್ರಾಕ್ಟೀಸ್ ಮಾಡಿರಿ. ಕ್ವಶನ್ ಸೈಡಿಗೆ ಬರ್ಕರಿ, ಆಮೇಲೆ ಕಡೆ ಒಂದು ಯಾವ್ದಾರ ಒಂದು ರೆಫರೆನ್ಸ್ ಟೆಕ್ಸ್ಟ್ ಬುಕ್ ತಗೋರಿ. ಇದೆಲ್ಲ ನಿಮಗೆ ನಿರಾಲಿ ಪಬ್ಲಿಕೇಶನ್ನಾಗ ಸಿಗ್ತೈತಿ ಅಥವಾ ಠಾಕೂರ್ ಪಬ್ಲಿಕೇಶನ್ನಾಗ ಸಿಗ್ತೈತಿ. ಎಲ್ಲಾದರೂ ಇದ್ರದ್ದು ಆನ್ಸರ್ ಸಿಗ್ತಾವೆ. ದಡ್ ತೆಗೀರಿ. ಅವೇನೇನು ಅದು ನೋಡಿರಿ, ಸ್ವಲ್ಪ ಓದ್ಕರಿ. ಗೂಗಲ್ನಾಗ ಹೊಡಿದ್ರು ಸಿಗ್ತಾವೆ ಡೈರೆಕ್ಟ್ ಆನ್ಸರ್ಸ್ ಇವು. ದೆನ್ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಇಯರ್. 14A, 14B, discuss the mechanism of hearing, explain the role of rods and cones in vision. Very important. Then B, draw neat label diagram of the heart, pulmonary circulation and systemic circulation. Mention any 4 disorders. ಯಾವ ಹಾರ್ಟ್ ಇನ್ ಡಿಸಾರ್ಡರ್ಸು, angina pectoris ಆಗಲಿ, ದೆನ್ ನಿಮ್ಮದು ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್, ಹಾರ್ಟ್ ಅಟ್ಯಾಕು. ಕ್ಲಿಯರ್? ಹೈ ಬ್ಲಡ್ ಪ್ರೆಷರ್. Then 15th A, explain the neat label diagram of the stomach. B, discuss the structure and function of the liver. ಭಾಳ ಒಂದು 500+ ಫಂಕ್ಷನ್ಸ್ ಅದು ಲಿವರಿನು. ಯಾವ ಸೆಲೆಕ್ಟ್ ಮಾಡ್ಕೊಂಡು ಬರೀರಿ, ಅದ್ರಾಗ ಸ್ಟ್ರಕ್ಚರ್ ಬಿಡಿಸಬೇಕು ಮೇನ್ ಲಿವರಿಂದು. ದೆನ್ 16th A, ಡಿಫೈನ್ ಅನೀಮಿಯಾ, ಕಂಪೋಸಿಷನ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಬ್ಲಡ್. ಭಾಳ ಸಿಂಪಲ್ ಕಂಪೋಸಿಷನ್. RBC ಬರ್ತೈತಿ, WBC, ಪ್ಲೇಟ್ಲೆಟ್ಸು, ಪ್ಲಾಸ್ಮಾ. ಕ್ಲಿಯರ್? ಅದ್ರ ಬಗ್ಗೆ ಸ್ವಲ್ಪ ಕಂಪೋಸಿಷನ್ ಬರೋದು, ಅದ್ರ ಫಂಕ್ಷನ್ಸ್ ಬರೆದ್ರೆ ಸಾಕು. ದೆನ್ ಎನ್ಯುಮರೇಟ್ ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್. ಎಷ್ಟದು 13 ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್, ಅವು ಏನೇನಾದರೂ ಬರೀ ಅದ್ರ ಯೂಸಸ್ ಬರೀಬೇಕು. ದೆನ್ 17, ನೇಮ್ ದ ಹಾರ್ಮೋನ್ ಸಿಕ್ರೇಟೆಡ್ ಬೈ anterior pituitary gland and write their functions. Anterior, posterior ಅಲ್ಲ, anterior pituitary gland ಏನು ಯಾವ ಹಾರ್ಮೋನ್ಸು ಅದು ಬರೀಬೇಕು. ಎಕ್ಸ್ಪ್ಲೇನ್ ದ ಎಂಡೋಕ್ರೈನ್ ಫಂಕ್ಷನ್ಸ್ ಆಫ್ ದ ಪ್ಯಾನ್ಕ್ರಿಯಾಸ್. ದೆನ್ ಲಿಸ್ಟ್ ದ ಫಂಕ್ಷನ್ಸ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್. ಸಾಕು. 17 ಇದು ನೋಡಿರಿ, 17A, ಹಾರ್ಮೋನ್ ಸಿಕ್ರೇಟೆಡ್ ಬೈ ದ anterior pituitary gland. ಇದು anterior ಒಂದೊಂದ್ಸಲ ಕೇಳ್ತಾರೆ. posterior pituitary gland, ವ್ಯಾಸೋಪ್ರೆಸಿನ್, ಆಕ್ಸಿಟೋಸಿನ್. ಇದು ಭಾಳ ಸಲ ಕೇಳೋ ಚಾನ್ಸಸ್ ಇರ್ತದೆ. ಕ್ಲಿಯರ್? ಈಗ ನೆಕ್ಸ್ಟ್ ನಿಮಗೆ 2021 ಕ್ವಶನ್ ಪೇಪರ್ ತೋರಿಸ್ತೇನೆ, ಅದು ಒಂದು ನೋಡ್ಕರಿ. ಎಸ್, ಇದು 2021 ಕ್ವಶನ್ ಪೇಪರ್ ಮಾರ್ಚಲ್ಲಿ ಆಗಿದ್ದು. ವಿತ್ ದ ಹೆಲ್ಪ್ ಆಫ್ ದ ನೀಟ್ ಲೇಬಲ್ ಡಯಾಗ್ರಾಮ್, ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ನೆಫ್ರಾನ್. ಅಲ್ಲಿ ನ್ಯೂರಾನ್ ಕೇಳಿದ್ರು, ಇಲ್ಲಿ ನೆಫ್ರಾನ್ ಕೇಳಿದ್ದಾರೆ. ದೆನ್ ಜಾಯಿಂಟ್ಸ್ ಕ್ಲಾಸಿಫೈ ಮಾಡಿರಿ ವಿತ್ ಎಕ್ಸಾಂಪಲ್ ಆ್ಯಂಡ್ ನೇಮ್ ಜಾಯಿಂಟ್ ಡಿಸಾರ್ಡರ್ಸ್. ಯಾವುದು ನೋಡಿರಿ. ಥರ್ಡ್ ಒನ್, ರೈಟ್ ಕಂಪೋಸಿಷನ್ ಆ್ಯಂಡ್ ಫಂಕ್ಷನ್ ಆಫ್ ಬ್ಲಡ್, ಸೇಮ್ ಕ್ವಶನ್. ಫೋರ್ತ್ ಒನ್, ಡಿಸ್ಕ್ರೈಬ್ ದ ರೋಲ್ ಆಫ್ ಮಸ್ಕ್ಯುಲರ್ ಟಿಶ್ಯೂಸ್. ಒಂದು ಎಪಿಥೆಲಿಯಲ್ ಟಿಶ್ಯೂ, ಮಸ್ಕ್ಯುಲರ್ ಟಿಶ್ಯೂ, ಸ್ಕೆಲಿಟಲ್ ಮಸಲ್, ಇದು ನೆನಪಿಡಬೇಕು. ದೆನ್ ಫಿಫ್ತ್, ಯೂಸಸ್ ಆ್ಯಂಡ್ ಕಂಪೋಸಿಷನ್ ಆಫ್ ದ ಸಲೈವಾ, ಫಿಕ್ಸ್ ಕ್ವಶನ್. ದೆನ್ ಸಿಕ್ಸ್ತ್, ಡಿಫೈನ್ ದ ಫಾಲೋಯಿಂಗ್ ಟರ್ಮ್ಸ್, ಕಾರ್ಡಿಯಾಕ್ ಔಟ್ಪುಟ್, ಸ್ಟ್ರೋಕ್ ವಾಲ್ಯೂಮ್, ಹೈಪರ್ ಟೆನ್ಷನ್, ಹಾರ್ಟ್ ಅಟ್ಯಾಕ್. ಸಿಂಪಲ್ ಟರ್ಮ್ಸ್ ಇವು, ಡೈಲಿ ಲೈಫಲ್ಲಿ ನಡೀತಾ ಇರ್ತವೆ, ಆರಾಮಾಗಿ ಬರಿಬೋದು. 7th, ಫಿಸಿಯಾಲಜಿ ಆಫ್ ದ ಪೇನ್.
ನಿಮಗೆ ಏನು ಅದರದ್ದು ನೋವ್ದು ಪೇನ್ ಇನ್ ಫಿಸಿಯಾಲಜಿ ಏನು ಅದು ಬರೀರಿ. ದೆನ್ 8th ಒನ್ ಬ್ರೀಫ್ explain in brief external and internal respiration, the mechanism of respiration, right? The composition function of the CSF, cerebrospinal fluid composition ಬರೀರಿ, ಫಂಕ್ಷನ್ಸ್ ಬರೀರಿ, ಅದು ಎಲ್ಲೆಲ್ಲಿ ಇರ್ತೈತಿ, ಬ್ರೇನಲ್ಲಿ ಇರ್ತೈತಿ, ಸಬ್ ಡ್ಯೂರಾಲ್ ಸ್ಪೇಸು ಅಲ್ಲೆಲ್ಲ ಅನ್ನೋದು ಬರೀಬೇಕು. ದೆನ್ ಲಿಸ್ಟ್ ಔಟ್ ದ ಫಂಕ್ಷನ್ ಆಫ್ ದ ಲಿವರ್, ಸೇಮ್ ಕ್ವಶನ್. ದೆನ್ ವಿತ್ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಅ ಸ್ಪ್ಲೀನ್ ಮೆನ್ಷನ್ ಇಟ್ಸ್ ಫಂಕ್ಷನ್. ಸ್ಪ್ಲೀನ್ ಸ್ಟಮಕ್ ಕೆಳಗಡೆ ಇರ್ತೈತಿ, ಸ್ಟೋರ್ಡ್, ಇಟ್ ಈಸ್ ದ ಗ್ರೇವ್ ಯಾರ್ಡ್ ಆಫ್ ದ RBC. ಓಕೆ, ಡಿಸ್ಟ್ರಾಯ್ಡ್ ರೆಡ್ ಬ್ಲಡ್ ಸೆಲ್ಲಿಗೆ ಸ್ಟೋರ್ ಮಾಡ್ತೈತಿ. ರೈಟ್ ಅ ನೋಟ್ ಆನ್ ದ ಕಂಡಕ್ಟಿಂಗ್ ಸಿಸ್ಟಮ್ ಆಫ್ ದ ಹಾರ್ಟ್. ದೆನ್ ವೆರಿ ಇಂಪಾರ್ಟೆಂಟ್ 13th ಒನ್, ಫಂಕ್ಷನ್ಸ್ ಆ್ಯಂಡ್ ಹಾರ್ಮೋನ್ಸ್ ಸಿಕ್ರೇಟೆಡ್ ಬೈ ದ ಆಂಟೀರಿಯರ್ ಪಿಟ್ಯೂಟರಿ ಗ್ಲ್ಯಾಂಡ್. ದೆನ್ 14th ಸೆಷನ್ ಬಿ ನಲ್ಲಿ ನೋಡ್ರಿ, ಲಿಸ್ಟ್ ಔಟ್ ದ ವೇರಿಯಸ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್, ಸ್ಟೆಪ್ಸ್ ಇನ್ವಾಲ್ಡ್ ಇನ್ ದ coagulation ಆಫ್ ದ ಬ್ಲಡ್. ದೆನ್ ಡಿಸ್ಕ್ರೈಬ್ ABO ಸಿಸ್ಟಮ್ ಆಫ್ ಬ್ಲಡ್ ಗ್ರೂಪಿಂಗ್, ಆರಾಮಾಗಿ ಬರೀ. ದೆನ್ ಎಕ್ಸ್ಪ್ಲೇನ್ ದ ಫಿಸಿಯಾಲಜಿ ಆಫ್ NEMG. ದೆನ್ ಇದು ನೋಡಿರಿ, ಡಿಸ್ಕ್ರೈಬ್ ದ ಫಿಸಿಯಾಲಜಿ ಆಫ್ ದ ಡೈಜೆಷನ್ ಆ್ಯಂಡ್ ದ ಅಬ್ಸಾರ್ಪ್ಷನ್ ಆಫ್ ನ್ಯೂಟ್ರಿಯೆಂಟ್ಸ್. ವೆರಿ ಇಂಪಾರ್ಟೆಂಟ್, ಹೊಸ ಕ್ವಶನ್ ಕೇಳಿದರೆ 4 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರ್ತದೆ ನೋಡಿರಿ, ಇವು ನೋಡ್ಕೊಂಡು ಹೋಗ್ರಿ ಸ್ವಲ್ಪ. 15th ಇದೇನಾರು ಗೊತ್ತಾಗಿಲ್ಲ ಅಂದರೆ ಮ್ಯಾಲಿಂದ ಈಸಿ ಇರ್ತೈತಿ, ಎರಡರಲ್ಲಿ ಒಂದು ಈಸಿ ಇರ್ತೈತಿ, ಮ್ಯಾಲಿಂದ ಈಸಿ ಇರ್ತೈತಿ ಅಥವಾ ಕೆಳಗಡೆಯಿಂದ ಈಸಿ ಇರ್ತೈತಿ, ನಿಮಗೆ ಯಾವ್ದು ಚೂಸ್ ಮಾಡ್ದಾಗ ಅದು ಬರಿಬೋದು ನೀವು. ಮತ್ತು ಇಲ್ಲಿಂದ A1 ಬರೆಯೋದು ಎಲ್ಲಿ, ಫಾರ್ ಎಕ್ಸಾಂಪಲ್ ನೋಡಿರಿ, 14th AB ಕೇಳಿದ್ದಾರೆ, ನೀವು ಇಲ್ಲಿ 14th AB ಅಥವಾ ಆರಿಂದ AB ಎರಡರಲ್ಲಿ ಈಗೇನು ಫಾರ್ ಎಕ್ಸಾಂಪಲ್ 14th AB ಒಂದು ಆಯ್ತಾ, ಆರಲ್ಲಿ AB. ಈಗ ಕೆಲವೊಬ್ಬರು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ 14th A1 ಬರೀತಾರೆ, ಆರಿಂದ B1 ಬರೀತಾರೆ. ನಮಗಿದು ಗೊತ್ತು ಸರ್, ಇದು B ಗೊತ್ತಿಲ್ಲ, ಇದು ಮ್ಯಾಲಿನ ಗೊತ್ತು AB. ದೆನ್ ನಿಮಗೆ ಅಲ್ಲಿ ಸಿಗೋದು ಮ್ಯಾಲಿಂದ ಅಷ್ಟೇ ಮಾರ್ಕ್ಸ್ ಸಿಗ್ತದೆ, 4 ಮಾರ್ಕ್ಸ್, ಕೆಳಗಿನ ಮಾರ್ಕ್ಸ್ ಸಿಗೋದಿಲ್ಲ, 0. ಓಕೆ, ಅಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಎರಡರಲ್ಲಿ A1 AB 14, ದೆನ್ AB ಕೆಳಗಡೆ ಆರಿಂದು, ಆ ಎರಡರಲ್ಲಿ ಒಂದು ನೀವು ಬರೀಲೇಬೇಕು. ನೀವು ಮ್ಯಾಲಿನ ಚೂಸ್ ಮಾಡಿದರೆ AB ಎರಡೂ ಬರೀಬೇಕು, ಕೆಳಗಡೆನ ಚೂಸ್ ಮಾಡಿದರೆ AB ಎರಡೂ ಬರೀಬೇಕು. ಇದು ಥರ ಮೇನ್ ಕಾನ್ಸಂಟ್ರೇಟ್ ಮಾಡಬೇಕು. ದೆನ್ 15 ವಿತ್ ಅ ನೀಟ್ ಲೇಬಲ್ ಡಯಾಗ್ರಾಮ್ ದ ಹಾರ್ಟ್, ಸಿಸ್ಟಮಿಕ್ ಆ್ಯಂಡ್ ಪಲ್ಮೋನರಿ ಸರ್ಕ್ಯುಲೇಷನ್, ಇವೆಂಟ್ಸ್ ಇನ್ ಕಾರ್ಡಿಯಾಕ್ ಸೈಕಲ್, ವೆರಿ ಇಂಪಾರ್ಟೆಂಟ್. ದೆನ್ 16 ಎಕ್ಸ್ಪ್ಲೇನ್ ದ ಎಕ್ಸೋಕ್ರೈನ್ ಆ್ಯಂಡ್ ಎಂಡೋಕ್ರೈನ್ ಫಂಕ್ಷನ್ ಆಫ್ ದ ಪ್ಯಾನ್ಕ್ರಿಯಾಸ್, ನೇಮ್ ದ ಎಂಜೈಮ್ ಇನ್ವಾಲ್ಡ್ ಇನ್ ದ ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಪ್ರೋಟೀನ್ಸ್. ದೆನ್ 17 ವಿತ್ ಅ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ದ ಇಯರ್, ಎಕ್ಸ್ಪ್ಲೇನ್ ದ ಫಿಸಿಯಾಲಜಿ ಆಫ್ ಹಿಯರಿಂಗ್, ನೋಟ್ ಆನ್ ಇಂಪೇರ್ಡ್ ಹಿಯರಿಂಗ್. ಇಯರ್ ಒಂದು I ಒಂದು ನೋಡ್ಕೊಂಡು ಹೋಗ್ರಿ, ವೆರಿ ಇಂಪಾರ್ಟೆಂಟ್. ಕ್ಲಿಯರ್, ಸಾಕು, ಎರಡು ಕ್ವಶನ್ ಪೇಪರ್ ನೋಡ್ಕೊಂಡು ಹೋದರೆ ನೀವು ಆಮೇಲೆ ಈ ಎರಡೇ ಕ್ವಶನ್ ಪೇಪರ್ನಲ್ಲಿ ಯು ಕ್ಯಾನ್ ಮ್ಯಾಕ್ಸಿಮಮ್ ಸ್ಕೋರ್ ಮೋರ್ ದ್ಯಾನ್ 50 ಮಾರ್ಕ್ಸ್, ಎರಡೇ ಸಾಕು ಕ್ವಶನ್ ಪೇಪರ್. ಕ್ಲಿಯರ್. ಸೊ ಈ ಕ್ವಶನ್ ಪೇಪರ್ ನೀವು ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿರಿ, ಅಂತ ಈ ವಿಡಿಯೋ ಶೇರ್ ಮಾಡಿರಿ, ಅವ್ರಿಗೆ ಗೊತ್ತಾಗಲಿ ಏನೇನು ಇಂಪಾರ್ಟೆಂಟು. ಅದಕ್ಕೆ ಕೆಲವೊಂದು ಸ್ಟೂಡೆಂಟ್ಸಿಗೆ ಏನಂತ ಹೇಳಿದರೆ ಪಾಪ ಅವರಿಗೆ ಐಡಿಯಾ ಇರೋದಿಲ್ಲ, ಯಾವುದು ಓದಬೇಕು ಯಾವುದಿಲ್ಲ. ಇಂಪಾರ್ಟೆಂಟ್ ಕ್ವಶನ್ಸ್ ತೆಗೆಯೋದು ಇಟ್ಸ್ ನಾಟ್ ಅ ಬಿಗ್ ಡೀಲ್ ಹಿಯರ್. Just for some students, they are not getting how to pick up the questions from where the examiner will ask. So to clarify that doubt, we are just resolving, or we are just recalling the previous year question papers. ಹಳೆ ವರ್ಷ ಕ್ವಶನ್ ಪೇಪರ್ಸ್ ಏನಾರು ತೆಗೆದು ನೋಡಿದರೆ ನಮಗೆ ಗೊತ್ತಾಗ್ಬಿಡ್ತೈತಿ, ಒಂದು ಬೇಸಿಕ್ ಐಡಿಯಾ ಸಿಗ್ತೈತಿ, ಇಲ್ಲಿಂದ ಕೇಳಾಗುತ್ತಾನಪ್ಪ ನೆಕ್ಸ್ಟ್ ಇಯರ್ ಇದೇ ಕೇಳ್ತಾನೆ, ಇದು ಒಂದು ಬೇಸಿಕ್ ಪಾಯಿಂಟ್. ಕ್ಲಿಯರ್. ಸೊ ಹ್ಯೂಮನ್ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಆಯಿತು. ಈಗ ನಾನು ಹಳೆ ಸಿಲೆಬಸ್ದವರಿಗೆ ಬಯೋಕೆಮಿಸ್ಟ್ರಿ ಒಂದು ಮಾಡಬೇಕು, ಅದು ಒಂದು ಮಾಡ್ತೇನೆ. ಹೊಸ ಸಿಲೆಬಸ್ದವರಿಗೆ ಬಯೋಕೆಮಿಸ್ಟ್ರಿ ಏನಿಲ್ಲ, ಸೆಕೆಂಡ್ ಇಯರಿಗಿದೆ. ಕ್ಲಿಯರ್. ಇನ್ನೂ ಒಂದು ಹೊಸ ಸಿಲೆಬಸ್ನವ್ರಿದೆ ಏನಿದೆಯಲ್ಲ, ನ್ಯೂ ಸಿಲೆಬಸ್, ಅವರಿಗೆ ಇದೇ ಕ್ವಶನ್ಸ್ ಕೇಳಿದ್ರಿ, ಭಾಳ ಸಿಂಪಲ್ ಇರ್ತವೆ ಕ್ವಶನ್ಸ್, ಕೂಲಾಗಿ ಬರೀದು ಬರ್ರಿ ಎಕ್ಸಾಮ್. ಇದ್ದ ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ, ಇದು ಬಿಟ್ಟು ಬೇರೆ ಯಾವುದೂ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಇಲ್ಲಿಂದ ಬರೋದು. ಹಾಂ, ಥ್ಯಾಂಕ್ ಯು.